ಇದ್ದಾನ ಮನೆ ಕಷ್ಟ ಮಾಡಕತ್ತಾನ ನೋಡಿ ಕಡೆ ಆಯ್ತು ನೋಡಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರಾ ಅಂತ ಅಂದ್ಕೊತೀನಿ. ಬರ್ರಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ. ನಾ ಇಲ್ಲಿ ರೆಡಿಯಾಗಿ ಎಲ್ಲಿಗೆ ಹೊಂಟೀನಪ್ಪ ಅಂದರೆ, ಇವತ್ತು ಸಿಂಧನೂರಿಗೆ ಹೋದ್ರಾಯ್ತು ಅಂತ ಹೊಂಟೀವಿ ನೋಡ್ರಿ. ಯಾಕಂದರೆ ಒಂದಿಷ್ಟು ಐಟಮ್ಸ್ ತರೋದಿತ್ತು. ಹಾಗಾಗಿ ಹೋಗೋಣ ಬಾ ಅಂದರು ನಮ್ಮ ಮನೆಯವರು. ಹಂಗಾಗಿ ಹೊಂಟೀವಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರ ಜೊತೆಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿ. ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರ್ತದೆ. ಆವಾಗ ನನ್ನ ವೀಡಿಯೋಸ್ನ ಮೊದಲು ನೋಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬರೀ ನಾವು ಸಿಂಧನೂರಿಗೆ ಹೊಂಟೀವಿ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ರಿ ನಾವು ಅಂಗಡಿಗೆ ಬಂದ್ವಿ. ಸ್ಟೇಷ್ನರಿ ಐಟಮ್ಸು ನಾವು ಅಂಗಡಿಯಲ್ಲಿ ಏನೇನು ಖಾಲಿಯಾಗಿರ್ತಾವಲ್ಲ, ಹಂಗಾಗಿ ನನಗೇನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಂಡೆ. ಮತ್ತು ಬೇಕಂದು ಅವರು ಕೊಡ್ತಾರೆ. ಈ ಥರ ಲೇಸು, ಸ್ಟಿಕ್ಕರ್ಸು, ಕ್ಲಿಪ್ಸು ಎಲ್ಲ ಥರನೂ ಇಲ್ಲಿ ಸಿಗ್ತಾವೆ. ನಾವು ಪ್ರತಿ ಸಲ ಹೋದಂಗೆಲ್ಲ ಇದೇ ಅಂಗಡಿಗೆ ಹೋಗ್ತೀವಿ. ನೋಡಿರಿ, ಈ ಥರ ಐಟಮ್ಸ್ ಎಲ್ಲ ಒಂದೇ ಕಡೆ ಸಿಗ್ತಾವೆ. ಬಳೆಗಳು ಎಲ್ಲ ಥರನೂ ಇರ್ತಾವೆ. ಅದಾದಮೇಲೆ ನಮ್ಮ ಮನೆಯವರು ಹೊರಗಡೆ ಹೋಗಿದ್ರು, ಅವ್ರದ್ದೇನೋ ಕೆಲಸ ಇತ್ತಂತ. ಅದಾದಮೇಲೆ ಬಂದರು, ಬಿಲ್ ಹಾಕ್ಸಿ ಅದಾದಮೇಲೆ ನೆಕ್ಸ್ಟ್ ನಾವು ಬೇರೆ ಅಂಗಡಿಗೆ ಹೋದ್ವಿ. ಇಲ್ಲಿ ಗೊತ್ತಿರ್ತದೆ ಒಂದು ದೊಡ್ಡ ಎಲ್ಲ ಥರನೂ ಐಟಮ್ಸ್ ಇಟ್ಟಿರ್ತಾರಲ್ರಿ, ಅಲ್ಲಿಗೆ ಬಂದ್ವಿ ನಾವು. ಅಂದರೆ ನನಗೇನೋ ಅವಶ್ಯಕತೆ ಇತ್ತು, ಹಂಗಾಗಿ ಇಲ್ಲೇನಾದರೂ ಸಿಗ್ತವೇನಂತ ಕೇಳಿದೆ. ನೋಡಿದ್ರೆ ಆಯ್ತಂತ ಇಲ್ಲಿಗೆ ಬಂದೆ. ಇನ್ನೊಂದು ಅಂಗಡಿಗೆ ಹೋಗ್ಬೇಕಂದ್ರೆ ಟೈಮ್ ಸಾಕಾಗ್ತದಿಲ್ಲ ಅಂತೇಳಿ, ಯಾಕಂದರೆ ನಾವು ಹೆಣ್ಮಕ್ಳು ಹಂಗೆ ಎಲ್ಲರೂ ಹೋದ್ರಿಗಿನ ಅಲ್ಲೇ ಜಾಸ್ತಿ, ನಾವು ತೊಗೊಳೋದಕ್ಕಿಂತ ನೋಡೋದೇ ಜಾಸ್ತಿ. ಹಂಗಾಗಿ ಇಲ್ಲೇನು ಹೆಚ್ಚು ಹೊತ್ತಿರಲಿಲ್ಲ, ಭಾಳ ಹೊತ್ತಿರಲಿಲ್ಲ. ನನಗೇನು ಅವಶ್ಯಕತೆ ಇತ್ತಲ್ಲ ಅದನ್ನೇ ತೊಗೊಂಡೆ. ಇಲ್ಲಾಂದರೆ ನಮ್ಮ ಮನೆಯವ್ರು ಬೈದು ಬಿಡ್ತಾರೆ, ಎಷ್ಟೊತ್ತು ಮಾಡ್ತೀಯ ಅಂತ. ಹಾಗಾಗಿ ಪಟ ಪಟ ಅಂತ ತೊಗೊಂಡೆ. ನಾನು ನನಗೆ ಬೇಕಾಗಿದ್ದಂಥವು ಇಲ್ಲಿ ಸಿಗಲಿಲ್ಲ. ಹಂಗಾಗಿ ಒಂದೆರಡು ಪಾಟ್ ತಗೊಂಡೆ. ಇಲ್ಲಿ ನೋಡ್ರಿ, ಈ ಥರ ಐಟಮ್ಸ್ ಎಲ್ಲ ಸಿಗ್ತಾವೆ. ಬ್ರಷ್ಷು ಮತ್ತು ನಳಕ್ಕೆ ಹಾಕವು, ಈ ಥರ ಕಟರು, ಚಾಕು ಎಲ್ಲ ಸಿಗ್ತಾವೆ. ಇವ್ರ ರೇಟ್ ಎಷ್ಟಂತ ಗೊತ್ತಿಲ್ಲ ನನಗೆ. ನೋಡಿದ್ವೆಲ್ಲ ತೊಗೋಬೇಕನ್ನಿಸ್ತದೆ, ಆದರೆ ನಾನು ಹಂಗೆಲ್ಲ ತೊಗೊಳಂಗಿಲ್ಲ. ನನಗೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳೋದು, ಇಲ್ಲಾಂದರೆ ತೊಗೊಳಕ್ಕೆ ಹೋಗಂಗಿಲ್ಲ. ಅವನ್ನ ಡ್ರೆಸ್ ಆಗಲಿ ಯಾವುದೇ ಆಗಲಿ ನನಗೆ ಬೇಕಿತ್ತಂದರೆ ಮಾತ್ರ ತೊಗೊತೀನಿ. ಸುಮ್ಮನೆ ತೊಗೊಂಡು ಮನೆಯಲ್ಲಿ ಇಡೋದು ನನಗಿಷ್ಟ ಇಲ್ಲ. ನೋಡಿರಿ, ಡ್ರೆಸ್ಸು, ಪ್ಯಾಂಟು ಎಲ್ಲ ಥರನೂ ಸಿಗ್ತಾವೆ. ಇಲ್ಲಿ ನೋಡಿರಿ, ಬರ್ಮೋಡ ನೋಡು ಅಂದ್ರೆ ನಮ್ಮ ಮನೆಯವರು. ಅಷ್ಟು ಕ್ವಾಲಿಟಿ ಚೆನ್ನಾಗಿದ್ದಿಲ್ಲ. ಮತ್ತು ಸ್ವಲ್ಪ ದಿನ 1-2-3 ಸಲ ಉಟ್ಕೊಂಡ್ರೆ ಅವಕ್ಕೆ ಹೊಲಿಗೆ ಬಿಚ್ಚೋದು ಹಾಳಾಗ್ಬಿಡ್ತಾವೆ. ಹಂಗಾಗಿ ತೊಗೊಂಡು ಚಲೋದೇ ತೊಗೊಂಡ್ರೆ ಆಯ್ತಂತ ಬೇಡ ಅಂದೆ. ಇಲ್ಲೂ ಕೂಡ ಹಂಗೆ ಚಪ್ಪಲಿನ ನೋಡೋಣ ಬಾ ಅಂದ್ರೆ ನಮ್ಮ ಮನೆಯವರು. ನನಗೂ ಕೂಡ ಹಂಗೆ, ನನಗೂ ಚಪ್ಪಲಿ ಇದ್ದಿಲ್ಲ. ಹಂಗಾಗಿ ತೊಗೊಂಡ್ರಾಯ್ತು ಅಂತ ನಮ್ಮ ಮನೆಯವ್ರಿಗೂ. ಯಾಕಂದರೆ ಇಷ್ಟು ದಿನ ತೊಗೊಂಡಿದ್ದಿಲ್ಲ. ನಮ್ಮ ಮನೆ ದೇವ್ರ ಜಾತ್ರೆ ಐತೆ, ಅದಾದಮೇಲೆ ತೊಗೊಂಡ್ರಾಯ್ತು ಅಂತ. ಇವು ತೊಗೊತೀವಿ, ಆದರೆ ಮೆತ್ತನೂ ಆದರೆ ನೋಡಿದ್ವಿ, ಸೈಜ್ ಸಿಗಲಿಲ್ಲ. ಹಂಗಾಗಿ ಅಂದರೆ ಡೈಲಿ ಯೂಸ್ ಮಾಡೋಕ್ಕೆ ಸಿಗಲಿಲ್ಲ. ಅದನ್ನ ಬಿಟ್ಟು ಬೇರೆ ಕಡೆ ತೊಗೊಂಡ್ವಿ. ಇಲ್ಲಿ ಪಾಟ್ ತೊಗೊಂಡೆ ನಾನು. ಹೇಳಿದ್ನಲ್ಲ, ಚೆನ್ನಾಗಿತ್ತು ಪಾಟ್. 2 ಪಾಟ್ ತೊಗೊಂಡೆ. ನನಗೆ ಈ ಪಾಟ್ ಇಷ್ಟ ಆದವು. ಯಾಕಂದರೆ ನಮ್ಮ ಮನೇಲಿ ಭಾಳ ದಿನ ಆಯಿತು ಪಾಟ್ ತೊಗೊಂಡು. ಅವೆಲ್ಲ ಬಿಸಿಲಿಗೆಲ್ಲ ಹಾಳಾಗಿದ್ವು. ಹಂಗಾಗಿ 2 ಪಾಟ್ ತೊಗೊಂಡೆ. ಚೆನ್ನಾಗಿದ್ದವು. ರೇಟು ಕೂಡ ಒಂದು 60 ರೂಪಾಯಿ ಏನೋ ಇತ್ತು. ನಾವು 2 ಪಾಟ್ ತೊಗೊಂಡೆ. ಅದಾದಮೇಲೆ ಇನ್ನೂ ಏನೇನು ತೊಗೋಬೇಕು, ಗಾಡಿಯಲ್ಲಿ ಹೋಗ್ತಿಲ್ಲ, ಇಟ್ಕೊಳಕ್ಕಾಗುತ್ತೆ ಇಲ್ಲ ಅಂಥೇಳಿ 2 ಪಾಟ್ ತೊಗೊಂಡೆ. ಮತ್ತು ನಾನು ಆಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ. ಜಾಸ್ತಿ ಶಾಪಿಂಗ್ ಅಷ್ಟೇನು ತೊಗೊಂಡಿಲ್ಲ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಮೊಬೈಲ್ ಅಂಗಡಿ ಬಂದೀವಿ.
ನಾನು ಹೊರಗಡೆನೇ ನಿಂತಿದ್ದೆ, ಯಾಕಂದರೆ ನಮ್ಗೆ ಮೊಬೈಲ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಗೊತ್ತಿಲ್ಲ. ಯೂಸ್ ಮಾಡೋದು ಗೊತ್ತದ, ಬಟ್ ಅದ್ರ ಬಗ್ಗೆ ಇಷ್ಟು GB ಇಷ್ಟು ಮೆಮೊರಿ ಇದೆಲ್ಲ ಗೊತ್ತಾಗಿಲ್ಲ. ಹಂಗಾಗಿ ಹೊರಗಡೆ ನಿಂತಿದ್ದೆ. ಆದ್ರೆ ನಮ್ಮ ಮನೆಯವರು ನೋಡುವಂತೆ ಬಾ ಅಂತ ಕರ್ಕೊಂಬಂದರು. ಇವು ನೋಡ್ರಿ ಕೆಳಗಡೆ ಏನದಾವಲ್ಲ ಇವು ಡಮ್ಮಿ ತೋರಿಸ್ತಾರೆ ಅವ್ರು ಯಾವ ಬೇಕು ಅವು ಅದನ್ನು ಚಾಯ್ಸ್ ಮಾಡಿದರೆ ಈ ಥರ ಹೊಸ ಅದನ್ನ ತೊಗೊತೀವಿ ಅಂದ್ರೆ ಮಾತ್ರ ಓಪನ್ ಮಾಡ್ತಾರೆ, ಯಾಕಂದರೆ ಅವೆಲ್ಲ ಸೀಲ್ ಇರ್ತಾವಲ್ಲ. ಹಂಗಾಗಿ ಇದು ನೋಡ್ರಿ ರೆಡ್ಮಿ 12 ಅಂತೇಳಿ 5Gದು ಓಪನ್ ಮಾಡಕತ್ತಾರೆ ನಮ್ಮ ಮನೆಯವರು. ಕಲರು ಬೇರೆ ಯಾವುದೂ ಇರಲಿಲ್ಲ, ಬ್ಲ್ಯಾಕ್ ಇತ್ತು. ನಮಗೇನು ಕಲರ್ ಸೆಂಟಿಮೆಂಟ್ ಏನಿಲ್ಲ ಅಂತ ಹೇಳಿಬಿಟ್ಟು ಈ ಫೋನ್ನ ಸೆಲೆಕ್ಟ್ ಮಾಡಿದರು. ಓಪನ್ ಮಾಡಿ ಸೆಲೆಕ್ಟ್ ಮಾಡಿ ಅದಾದಮೇಲೆ ಹೇಳಿದರು ಇದು ಫೋನು ನಿನಗೆ ಅಂತ. ಬ್ಯಾಡ್ ಅಂದೆ ನಾನು. ಇಲ್ಲ ಓಪನ್ ಮಾಡಿಬಿಟ್ರೆ ಆಯಿತು ಅಂಥೇಳಿ, ಯಾಕಂದರೆ ನನಗೆ ಅಂತೇಳಿದರೆ ನಾನು ಬೇಡ ಅಂತೇಳಿ ಓಪನ್ ಮಾಡಿದ್ಮೇಲೆ ಹೇಳಿದರು ನಿನಗೆ ಅಂತ. ನಾನು ಬೇಡ ರೀ, ನನಗೇನು ಬೇಡ ಇದ್ದರು ಐತಲ್ಲ ಫೋನ್ ಅಂದೆ. ಆದರೂ ಅದು ಅಷ್ಟಕ್ಕೆ ಯೂಸ್ ಇಲ್ಲ, ಹಂಗಾಗಿ ನಾನು ಯೂಟ್ಯೂಬ್ಗೋಸ್ಕರನೇ ಈ ಫೋನ್ನ ತೊಗೊಂಡಾರಂತ. ನಿನಗೆ ಚೆನ್ನಾಗಿಲ್ಲ ಅದು ಫೋನು, ಹಂಗಾಗಿ ಇದೇ ಇರಲಿ ಅಂಥೇಳಿ ಇಂಥ ಫೋನ್ ಕೊಡ್ಸ್ಯಾರ ನೋಡ್ರಿ ನಮ್ಮ ಮನೆಯವರು. ಇನ್ನು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಮುಂದೈತೆ. ಇವಾಗಲೇ ನನಗೆ ಫೋನ್ ಗಿಫ್ಟ್ ಕೊಟ್ಟಾರ ನೋಡ್ರಿ. ಆ್ಯಕ್ಚುಲಿ ನನಗೆ ಇಷ್ಟ ಇಲ್ಲ ಫೋನು ಇಷ್ಟು ಕಾಸ್ಟ್ಲಿ ಫೋನ್ ತಗೊಳಕ್ಕೆ, ಯಾಕಂದರೆ ಅದ್ರ ನಾವೇನು ಅರ್ನ್ ಮಾಡಿದೆ ಅಂದರೆ ನಾವೇನು ದುಡಿದೇನೆ ಈ ಥರ ಇದು ಖರ್ಚು ಮಾಡಬೇಕಂದ್ರೆ ಒಂಥರ ಇದಾಗುತ್ತೆ. ಹಂಗಾಗಿ ಬೇಡ ಅಂದೆ, ಆದರೂ ಇರಲಿ ತಗೋ ಅಂದರು ನಮ್ಮ ಮನೆಯವರು. ಇಲ್ಲಿ ನೋಡ್ರಿ ಮೇಲೆ ಅದೇನು ಹಾಕ್ತಾರ ಟೆಂಪರ್ ಗ್ಲಾಸ್, ಅದನ್ನು ಕೂಡ ಹಾಕ್ಸಿದ್ರು. ಚೆನ್ನಾಗೈತೆ ಫೋನು 5Gದು. ಇದು ನನ್ನ ಹಳೆ ಫೋನು, ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಆಗ್ಯದಂತ. ಅದನ್ನು ನೋಡಿ ನಮ್ಮ ಮನೆಯವರು ನನಗೆ ಯೂಟ್ಯೂಬ್ಗೋಸ್ಕರ ಅಂತಲೇ ನನಗೆ ಫೋನನ್ನು ಕೊಡ್ಸ್ಯಾರ. ಅದಾದಮೇಲೆ ಫೋನೆಲ್ಲ ತೊಗೊಂಡು ಮತ್ತು ನಾವು ಊರಿಗೆ ಹೊಂಟೀವಿ. ಊರಿಗೆ ಹೋಗ್ಬೇಕಂತ ಹೊಂಟೀವಿ ನೋಡ್ರಿ. ಹಂಗೆ ಮಧ್ಯಾಹ್ನನೂ ಆಗಿತ್ತು, ಲೇಟ್ ಆಗಿತ್ತು, 1:30-2 ಗಂಟೆ ಆಯಿತು. ಹಂಗಾಗಿ ಊಟ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಹೋಟೆಲ್ಗೆ ಹೋದ್ವಿ. ನಾವು ಬೇರೆ ಕಡೆ ಎಲ್ಲೂ ಅಂದರೆ ಸಿನ್ನೂರಲ್ಲೇ ಬೇರೆ ಕಡೆ ಕೆಲಸ ಇದ್ದರೆ ಅಲ್ಲಿ ಟೈಮ್ ಆಗಿರ್ತದೆ, ಅಲ್ಲೇ ಊಟ ಮಾಡ್ತೀವಿ. ಬಟ್ ಬರೋ ಮುಂದೆ ಏನಾದರೂ ಟೈಮ್ ಆಗಿತ್ತಂದರೆ 1:30-2 ಆಯ್ತಂದರೆ ಇಲ್ಲೇ ಬಂದು ಊಟ ಮಾಡ್ತೀವಿ. ಯಾಕಂದರೆ ಚೆನ್ನಾಗಿರ್ತದೆ, ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ. ಮನ್ಯಾಗ ಮಾಡ್ದಂಗೆ ಮಾಡ್ತಾರೆ. ಮತ್ತು ಇವಾಗ ಎಳ್ಳು ಹೋಳಿಗೆ ಮತ್ತು ಶೇಂಗಾದ ಹೋಳಿಗೆ ಮಾಡಿದ್ರು ಅವರು. ಇಲ್ಲಿ ಊಟ ಮತ್ತು ನಮ್ಮ ಮನೆಯವರು ರೈಸ್ ಸಾಂಬಾರು ಮತ್ತು ವಡೆ ತೊಗೊಂಡಿದ್ರು. ನಾನಿಲ್ಲಿ ಪಲಾವ್ ಮಿರ್ಚಿ ತೊಗೊಂಡಿನಿ ಮತ್ತು ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ತೊಗೊಂಡಿದ್ರು. ನಾನು ತಿಂತಾಳಂತ ತೊಗೊಂಡಿದ್ರು, ನಾನು ತಿನ್ನಲಿಲ್ಲ, ಯಾಕಂದರೆ ನನಗಷ್ಟು ಸ್ವೀಟ್ ಇಷ್ಟ ಆಗಿಲ್ಲ. ನಮ್ಮ ಮನೆಯವ್ರಿಗೂ ಕೂಡ ಅಷ್ಟೇ ಸ್ವೀಟ್ ಇಷ್ಟ ಆಗಿಲ್ಲ. ಇಬ್ಬರು ತಿಂತೀವಿ ಅಂತ ತೊಗೊಂಡ್ರು, ಆದರೆ ನಾವು ತಿನ್ನಲಿಲ್ಲ. ಬೈದರು, ಅದು ತಿಂತಾಳಂತ ತೊಗೊಂಡ್ರೆ ತಿನ್ನಲ್ಲೇ ನೀನು ಅಂತ. ಹಂಗೆ ಊಟ ಮಾತ್ರ ಚೆನ್ನಾಗಿರ್ತದೆ, ಹೊಟ್ಟೆ ತುಂಬ ಕೊಡ್ತಾರೆ. ಪ್ರತಿ ಸಲ ಬಂದರೆ ಅದೇ ಊಟ ಮಾಡಿದಾಗ ಬಂದರೆ ಇದೇ ಹೋಟ್ಲಿಗೆ ಬರ್ತೀವಿ. ಇಲ್ಲ ಬೇರೆ ಕಡೆ ಕೆಲಸ ಇತ್ತಂದರೆ ಅಲ್ಲಿ ಹೆಂಗಿರ್ತದೋ ಹಂಗೆ ಊಟ ಮಾಡ್ತೀವಿ. ನಾವು ಇಷ್ಟಪಟ್ಟು ಬರುವಂಥ ಹೋಟೆಲ್ ಇದು. ಒಂದು ಊಟ ಮಾಡೋರು ಬಯಸೋದು ಊಟ ಅಥವಾ ನಾಷ್ಟ ಮಾಡೋದು ಬಯಸೋದು ಒಂದು ಊಟ ಚೆನ್ನಾಗಿರ್ಬೇಕು, ಇನ್ನೊಂದು ಹೊಟ್ಟೆ ತುಂಬ ಕೊಡಬೇಕು ಅನ್ನೋದು. ಹಾಗಾಗಿ ಇಲ್ಲಿ ಚೆನ್ನಾಗಿರ್ತದೆ, ಹಂಗಾಗಿ ನಾವು ಇಲ್ಲಿ ಹೋಗ್ತೀವಿ ನೋಡಿರಿ. ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮೂರ ದಾರಿ ಹಿಡ್ದೀವಿ ನೋಡ್ರಿ. ನಾನು ಹೋಗೋ ಮುಂದೆ ಅಂದ್ಕೊಂಡಿದ್ದು ಏನೇನೋ ತರಬೇಕು ಅಂತ, ಬಟ್ ಏನು ಸಿಗಲಿಲ್ಲ ಅಂತಿಲ್ಲ. ನಾನು ಜಾಸ್ತಿ ನೋಡಲಿಲ್ಲ ಅಂದ್ಕೊಂಡಿನಿ, ಯಾಕಂದರೆ ಜಾಸ್ತಿ ಅಂಗಡಿ ಅಡ್ಡಾಡಲಿಲ್ಲ. ಅವು ಒಂದು ಅಂಗಡಿ ನೋಡಿದೆ, ಸಿಗಲಿಲ್ಲ. ಹಂಗಾಗಿ ಸ್ಲಿಪ್ಪರು ಅವೆಲ್ಲ ತೊಗೊಂಡು ಅಷ್ಟೇ ಬಂದು ನೋಡಿರಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.